ಹಾಯ್ ಫ್ರೆಂಡ್ಸ್, ನೋಡ್ರಿ ನಮ್ಮ ಅತ್ತಿಯವರು ಬಂದಾರ. ನಮ್ಮ ಅತ್ತಿಯರು ಸಲಾಡ್ ಮಾಡಕತ್ತಾರ. ನನಗೂ ಗೊತ್ತಿಲ್ಲ, ಅದಕ್ಕೆ ತೋರ್ಸಕತ್ತಾರ. ನನಗೆ ಬಾಳೆಹಣ್ಣು ಹೆಚ್ಚಕತ್ತಾರ. ನೋಡ್ರಿ, ಎಲ್ಲ ಥರ ಹಣ್ಣನ್ನು ಹಾಕ್ಬೋದಂತ. ಕಲ್ಲಂಗಡಿ ಹಣ್ಣು, ಪೇರಳೆ ಹಣ್ಣು, ಎಲ್ಲ ಹಣ್ಣು ಹಾಕ್ಬೋದಂತ. ಮಾವಿನ ಹಣ್ಣು, ಬಾಳೆಹಣ್ಣು ಮತ್ತು ಆರೆಂಜು ಮಾವಿನ ಹಣ್ಣು ಹಾಕಿದ್ರಿ. ಈಗ ನಮ್ಮ ಅತ್ತಿಯರು ಚಲೋ ಮಾಡ್ತಾರೆ ಅಡುಗೆ. ಆ್ಯಪಲ್ಲು ಎಲ್ಲ ಥರ ಹಣ್ಣು ಹಾಕಿ ಸಲಾಡ್ ಮಾಡೋದಂತ ನನಗೂ ತೋರ್ಸಕತ್ತಾರ. ನೋಡ್ರಿ, ಈ ಥರ ಮಾಡಕತ್ತಾರ. ನೋಡ್ರಿ ನಮ್ಮ ಅತ್ತಿಯರು ಪೇರಳೆ ಹಣ್ಣು ಹೆಚ್ಚಕತ್ತಾರ. ನೋಡ್ರಿ, ಈಗ ಮಾವಿನ ಹಣ್ಣು ಆರೆಂಜು ಐತಿ. ಮತ್ತು ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ನಮಗೂ. ಮೊನ್ನೆ ಬಂದಾರ ನಮ್ಮ ಅತ್ತಿಯರು, ಅದಕ್ಕೆ ಮತ್ತೆ ಫ್ರೆಂಡ್ ತೋರ್ಸಣಕತ್ತೀನಿ. ಒಂದೊಂದು ಚಲೋ ಮಾಡ್ತಾರೆ ಅಡುಗೆ. ನಾನು ಅವ್ರೇನಾರ ಬಂದರೆ ಅವ್ರಿಗೆ ಬಿಟ್ಬಿಡ್ತೀನಿ. ಜಾಸ್ತಿ ಅಡುಗೆ ಬಕ್ರಿ, ಬಟ್ಟೆ, ಬಾಂಡೆ ಇಂಥವೆಲ್ಲ ಮಾಡ್ತೀನಿ. ಸಾರು, ಪಲ್ಯ ಚೆನ್ನಾಗಿ ಮಾಡ್ತಾರೆ ನಮ್ಮ ಅತ್ತಿಯರು. ಅದಕ್ಕೆ ಅವ್ರಿಗೆ ಬಿಟ್ಬಿಡ್ತೀನಿ ನಾನು. ಆಮ್ಯಾಗ ಲಾಸ್ಟಿಗೆ ಹಾಲು ಸಕ್ಕರೆ ಹಾಕಬೇಕಂತೆ, ಚಲೋ ಆಗುತ್ತಂತೆ. ದಿವಸ ಒಂದು ಕಸಿ ಕಣ್ಣಿ ಚಪಾತಿ ತಿಂದು ಬೇಸರ ಆಗ್ಬಿಟ್ಟೈತ್ರಿ. ಬೆಳಗ್ಗೆ ಅದಕ್ಕೆ ಇದು ಬಕ್ರಿ ಪಲ್ಯ ಮಾಡಿದ್ವಿ. ಬಕ್ರಿ ಪಲ್ಯ, ಬೆಂಡೆಕಾಯಿ ಪಲ್ಯ, ಅನ್ನ ಸಾರು ಮಾಡಿದ್ವಿ. ಈಗ ಅದಕ್ಕೆ ಸಲಾಡ್ ಮಾಡಂತು ಅಂತಂದ್ರೆ ಮತ್ತು ಅದಕ್ಕೆ ಸಲಾಡ್ ಮಾಡಕತ್ತಾರ. ಶಂಕರನು ಬಂದಿರ್ತಾರ ಅಂತಂದು ಇವರು ಬಂದಿರ್ತಾರೆ. ಶಂಕರು ಅಂತೀನಿ ನೋಡಿ, ಸಾರಿ, ಇವರು ಬಂದಿರ್ತಾರ ಅಂತಂದು ಅವಾಗ ಮಾಡಕತ್ತಾರ. ಮತ್ತು ಫ್ರೆಂಡ್ಸ್, ಜೀವದಾರ ಸಾಕು, ಇಷ್ಟೇ. ಎಲ್ಲರೂ ಚೆನ್ನಾಗಿದ್ದರೆ ಸಾಕು. ನಮ್ಮ ಮಾವರು ಇದ್ದರು, ಅವರು ತೀರ್ಕೊಂಡ್ರು. ಒಂದು 6 ತಿಂಗಳಾಯಿತು. ನಾಳೆ ನವಂಬರಿಗೆ 1 ವರ್ಷ ಆಗುತ್ತೆ. ಮತ್ತು ಫ್ರೆಂಡ್ಸ್, ಅಡುಗೆ ಚೆನ್ನಾಗಿ ಮಾಡ್ತಾರೆ ನಮ್ಮ ಅತ್ತಿಯರು. ಇಷ್ಟ ಆಗತ್ತೆ ರೀ ನನಗೆ. ಮತ್ತು ಫ್ರೆಂಡ್ಸ್, ಎಷ್ಟು ಸಣ್ಣಗೆ ಹೆಚ್ಚುತ್ತಾರೆ ಅಂದ್ರೆ ಅಷ್ಟು ಸಣ್ಣಗೆ ಹೆಚ್ಚುತ್ತಾರೆ. ಈಗಿಬ್ಬರು ಸುಲಿಯಾಕತ್ತೀವಿ ನೋಡ್ರಿ ಆರೆಂಜ್. ನಾನು ಆರೆಂಜ್ ಸುಲಿಯಾಕತ್ತೀನಿ, ಅವರು ಏನು ಮಾವಿನ ಹಣ್ಣು ಸಿಪ್ಪೆ ಸುಲಿದು ಅವ್ರು ಇದು ಮಾಡಕತ್ತಾರ. ಚೆನ್ನಾಗಾಗುತ್ತೆ.
ಕೊಟ್ಟಾನಿಲ್ಲ ತಗೋ ಅಕ್ಕಿ ಒಂದು ಲೀಟ್ರ್ ಹಾಕಿಬಿಡಿ